ಕಳೆದ 13 ವರ್ಷಗಳಿಂದ ಕೋಮದಲ್ಲಿ ಜೀವಂತ ಶವದಂತೆ ಮಲಗಿದ್ದ 31 ವರ್ಷದ ಹರೀಶ್ ರಾಣಾ ಕೊನೆಗೂ ಜೀವನದ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಹೃದಯ ಕಲಕುವ ದೃಶ್ಯಗಳ ನಡುವೆ ಕುಟುಂಬಸ್ಥರು ಅವರಿಗೆ ಭಾವನಾತ್ಮಕ ವಿದಾಯವನ್ನ ಹೇಳಿದ್ದಾರೆ. ಏಮ್ಸ್ ಆಸ್ಪತ್ರೆಯ ಹಾಸಿಗೆಯ ಸುತ್ತ ಕುಟುಂಬಸ್ಥರು ನಿಂತು ಕಣ್ಣೀರಿನ ನಡುವೆ ತಮ್ಮ ಪ್ರೀತಿಯ ರಾಣಾ ಅವರಿಗೆ ಕೊನೆಯ ಮಾತುಗಳನ್ನು ಹೇಳಿದ್ರು. ನೀನು ಹೊರಡುವ ಸಮಯ ಬಂದಿದೆ, ಎಲ್ಲರನ್ನೂ ಕ್ಷಮಿಸು ಎಂದು ಮನವಿ ಮಾಡುತ್ತಾ ಅವರ ಕೈಗಳನ್ನು ಹಿಡಿದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಈ ಮನ ಕಲಕುವ ಕ್ಷಣಗಳ 22 ಸೆಕೆಂಡ್ಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ರಾಣಾ ಅವರ ತಾಯಿ ಮಗನ ಪಕ್ಕದಲ್ಲಿ ಕುಳಿತುಕೊಂಡು ದುಃಖದಿಂದ ಕಣ್ಣೀರು ಹಾಕುತ್ತಿರುವುದು ಕಾಣಿಸುತ್ತದೆ. ಅಷ್ಟೇ ಅಲ್ಲ, ಬ್ರಹ್ಮಕುಮಾರಿ ಸಹೋದರಿಯರೊಬ್ಬರು ಅವರ ಹಣೆಯ ಮೇಲೆ ತಿಲಕ ಹಚ್ಚಿ ಎಲ್ಲರನ್ನೂ ಕ್ಷಮಿಸಿ, ಈಗ ಹೊರಡುವ ಸಮಯ ಬಂದಿದೆ ಎಂದು ತಲೆಯನ್ನು ಸವರಿ ಹೇಳುವ ದೃಶ್ಯ ಮನಸ್ಸು ತಟ್ಟುವಂತಿದೆ. ಕುಟುಂಬಸ್ಥರು ಕೊನೆಯ ವಿದಾಯ ಹೇಳಿದ ನಂತರ ವೈದ್ಯರು ಕ್ರಮೇಣವಾಗಿ ಜೀವರಕ್ಷಕ ಸಾಧನಗಳನ್ನು ಹಿಂತೆಗೆದುಕೊಂಡರು. सबसे माफी मांगते हुए आ जाओ, ठीक है. 2013ರಲ್ಲಿ 4ನೇ ಮಹಡಿಯಿಂದ ಬಿದ್ದ ಪರಿಣಾಮ ಹರೀಶ್ ರಾಣಾ ಅವರ ಮೆದುಳಿಗೆ ಗಂಭೀರ ಹಾನಿಯಾಗಿತ್ತು. ಆ ದಿನದಿಂದಲೇ ಅವರು ಜೀವರಕ್ಷಕ ಸಾಧನಗಳ ಸಹಾಯದಿಂದ ಬದುಕುತ್ತಿದ್ರು. ಉಸಿರಾಟಕ್ಕಾಗಿ ಟ್ರಾಕಿಯೋಸ್ಟೊಮಿ ಟ್ಯೂಬ್ ಮತ್ತು ಆಹಾರಕ್ಕಾಗಿ ಗ್ಯಾಸ್ಟ್ರೋಜೆಜುನೋಸಮಿ ಟ್ಯೂಬ್ ಬಳಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಮಗನ ಈ ದೀರ್ಘ ಪೀಡೆಯನ್ನು ನೋಡಿ ಮನಸ್ಸು ಮುರಿದ ಪೋಷಕರು ಕೊನೆಗೆ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಮಾರ್ಚ್ 11ರಂದು ಸುಪ್ರೀಂ ಕೋರ್ಟ್ ಈ ಮನವಿಗೆ ಒಪ್ಪಿಗೆ ಸೂಚಿಸಿತು. ಹೀಗಾಗಿ 13 ವರ್ಷಗಳ ನೋವು, ನಿರೀಕ್ಷೆ ಮತ್ತು ಹೋರಾಟದ ಬಳಿಕ ಹರೀಶ್ ರಾಣಾ ಅವರ ಬದುಕು ಶಾಂತ ಅಂತ್ಯ ಕಂಡಿದೆ. ಅವರ ಕೊನೆಯ ಕ್ಷಣಗಳ ದೃಶ್ಯಗಳು ಕುಟುಂಬದ ಪ್ರೀತಿ ಮತ್ತು ನೋವಿನ ಕಥೆಯನ್ನ ದೇಶದ ಜನರ ಮನಸ್ಸಿಗೆ ತಲುಪಿಸುತ್ತಿದೆ. सबको माफ करते हुए, सबसे माफी मांगते हुए आ जाओ, ठीक है.